ಹೋಗೋದಲ್ಲ, ಮಶಾನದ 3-6 ಜಾಗ ಮಾತ್ರ ಎತ್ಕೊಂಡು ಹೋಗೋದು. ಅದನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅದನ್ನು ಬಿಡಿಸ್ಕೊಡಿ ಅಂತೇಳಿ ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ರೆ ಅದನ್ನು ಯಾರು ಕೂಡ ಕಿವಿಗೆ ಹಾಕೊಳ್ತಾ ಇಲ್ಲ. ಬರ್ತಾರೆ, ಸರ್ವೆ ಮಾಡ್ತಾರೆ, ಆಯ್ತು ನಾವು ನೋಡ್ತೀವಿ ಬಿಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಹೊರತು ಅದನ್ನು ಕೊಟ್ಟಿಲ್ಲ. ಇದೇ ನಮ್ಮ ಸಂಜಯ್ ಗಾಂಧಿ ನಗರದಲ್ಲಿ ನಮ್ಮ ಹೌಸಿಂಗ್ ಬೋರ್ಡ್ ಸ್ಲಂ ಬೋರ್ಡ್ ಮುಖಾಂತರ ಮನೆಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಆ ಮನೆಗೆ ಯಾರು ಕೂಡ ಹಕ್ಕುಪತ್ರಗಳು ಕೊಡ್ತಾ ಇಲ್ಲ. ಅದು ವಿಶೇಷವಾಗಿ ನಗರಸಭೆಯವರು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಅದನ್ನು ಯಾರು ಕೂಡ ಇದುವರೆಗೂ ಮಾಡಲಿಲ್ಲ. ಅರ್ಧಪರ್ಧ ಕೆಲಸಗಳು ಕೆಲವು ಮನೆಗಳಲ್ಲಿ ನಿಂತು ಹೋಗಿದೆ. ರಾಬರ್ಟ್ಸನ್ ಪೇಟಲ್ಲಿ 2 ವೀಲರ್ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇಲ್ಲ. ಆದರೆ ಒಂದು ಹತ್ತಿರದಲ್ಲಿ ಶೌಚಾಲಯಗಳು, ಪಬ್ಲಿಕ್ ಯಾರು ಕೂಡ ಶೌಚಾಲಯ ಬೇಕಂತ ಕೇಳಿಲ್ಲ. ಇರ್ತಕ್ಕಂಥ ಶೌಚಾಲಯವನ್ನು ನೀಟಾಗಿ ಇಟ್ಕೊಂಡ್ರೆ ಸಾಕು. ಆದರೆ ಹೊಸ ಶೌಚಾಲಯವನ್ನು ಈ ನಗರಸಭೆ ಮಾಡ್ತಾ ಇದೆ. ಸೈಕಲ್ ಸ್ಟ್ಯಾಂಡು 2 ವೀಲರ್ ಪಾರ್ಕಿಗೆ ಜಾಗ ಮಾಡಿಕೊಡು ಅಂತ ಹೇಳಿದ್ರೆ ಅದಕ್ಕೆ ಜಾಗ ಮಾಡೋಕ್ಕೆ ನಮ್ಮ ನಗರಸಭೆದವರು ಮುಂದೆ ಬರಲಿಲ್ಲ. ಶೌಚಾಲಯ ಮಾತ್ರ ಯಾರನ್ನ ತೃಪ್ತಿ ಮಾಡೋಕ್ಕೆ ಶೌಚಾಲಯ ಕಟ್ತಾ ಇದ್ದಾರೆ. ಅದು ಕೂಡ ರಾಬರ್ಟ್ಸನ್ ಪೇಟು MG ಮಾರ್ಕೆಟ್ ಎದುರುಗಡೆ, ಮಾರ್ಕೆಟ್ ಒಳಗೆ ಹೋಗಿ ಆಚೆ ಬರುವಾಗ ಶೌಚಾಲಯ ಮುಖವನ್ನು ನೋಡಬೇಕು. ಅಂಥದ್ದೇ ಒಂದು ಜಾಗದಲ್ಲಿ ಹೃದಯ ಭಾಗದಲ್ಲಿ ಇರ್ತಕ್ಕಂಥ MG ಮಾರ್ಕೆಟ್ ಆಪೋಸಿಟ್ ಅಲ್ಲಿ ಶೌಚಾಲಯ ಕಟ್ತಾ ಇದೆ ನಗರಸಭೆ. ಯಾರು ಶೌಚಾಲಯ ಬೇಕಂತೇಳಿ KGF ಅಲ್ಲಿ ಯಾರು ಕೂಡ ಕೇಳಲಿಲ್ಲ. ಆದ್ರೆ ನಗರಸಭೆ ಶೌಚಾಲಯ ಕಟ್ತಾ ಇದೆ. ಇರುವ ಶೌಚಾಲಯವನ್ನ ನೋಡ್ಕೊಳ್ತಕ್ಕಂಥವನು ನಮ್ಮ KGF ಇದ್ದಾನೆ. ಈ ಶೌಚಾಲಯವನ್ನು ಮಾಡಿದ್ರೆ ಖಂಡಿತ ಉತ್ತರ ಭಾರತದಲ್ಲಿ ಇರ್ತಕ್ಕಂಥ ಇಂಡಿಯಾವರಿಗೆ ಶೌಚಾಲಯವನ್ನು ಮಾಡಿಕೊಡ್ತಕ್ಕಂಥ ಕುತಂತ್ರ ಇಲ್ಲಿ ನಡೀತಾ ಇದೆ. ಇದನ್ನ KGF ಜನರು ಅರ್ಥ ಮಾಡ್ಕೋಬೇಕು, ನಗರಸಭೆ ಅರ್ಥ ಮಾಡ್ಕೋಬೇಕು. ಶೌಚಾಲಯನ ಕೂಡ ಈ ದೇಶದಲ್ಲಿ ನಮ್ಮ ಊರಲ್ಲಿ ಇರ್ತಕ್ಕಂಥವ್ರು ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ಹಿಂದಿದವ್ರಿಗೆ ಹೆಲ್ಪ್ ಮಾಡ್ತಕ್ಕಂಥ ರೀತಿಯಲ್ಲಿ ಒಂದು ಶೌಚಾಲಯ ಕಟ್ತಾ ಇದ್ದಾರೆ. ಅದನ್ನು ತಡೆ ಮಾಡ್ಬೇಕಂತೇಳಿ ನಮ್ಮ ಆಗ್ರಹ ಇದೆ. ಜೊತೆಗೆ ಮೇಡಮ್, ಇಲ್ಲಿ ಮಶಾನಗಳಿಗೆ ರಸ್ತೆಗಳು, ಹಲವಾರು ಊರುಗಳಲ್ಲಿ ಮಶಾನನೇ ಇಲ್ಲ. ಇರ್ತಕ್ಕಂಥ ಮಶಾನಿಗೆ ದಾರಿಗಳಿಲ್ಲ. ನಮ್ಮವರು ದಾರಿ ಕೇಳಿದ್ರೆ ಅವ್ರ ಮೇಲೆ ಜಗಳಕ್ಕೆ ಬರೋದು, ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಕೆಲವರು ಇರ್ತಾರೆ, ಅವ್ರ ಮೇಲೆ ಅವರನ್ನು ಕಟ್ಟತಕ್ಕಂಥ ಕೆಲಸಗಳು ನಡೀತಾ ಇದೆ. ಈ ಥರ ಅದೇ ರೀತಿ ನಮ್ಮ ನಗರಸಭೆ ಮುಂಭಾಗ ಇರ್ತಕ್ಕಂಥ ಅಂಬೇಡ್ಕರ್ ಸ್ಟ್ಯಾಚ್ಯೂ ಸಿಡಿದುಕೊಂಡಿದೆ ಅಂತೇಳಿ ನಾವು ಅಂಬೇಡ್ಕರ್ ವಾದ ಮತ್ತು ಇಲ್ಲಿರ್ತಕ್ಕಂಥ ದಲಿತ ಸಂಘಟನೆಗಳು, ಮಾದಿಗ ದಂಡೂರ ಸಂಘಟನೆಗಳೆಲ್ಲ ಕೂಡ ಮನವಿ ಪತ್ರವನ್ನು ಕೊಟ್ಟಾಗ 8 ಲಕ್ಷ ರೂಪಾಯಿ ಅದಕ್ಕೆ ಸ್ಯಾಂಕ್ಷನ್ ಮಾಡಿದ್ದೀವಿ ಅಂತೇಳಿ ಕಮಿಷನರ್ ಹೋದ ಸಾರಿ ನಮ್ಗೆ ಹೇಳಿದ್ರು. ಅದು 8 ಲಕ್ಷ ರೂಪಾಯಿಗೆ ಇದು ಟೆಂಡರ್ ಬಿಡ್ತೀವಿ, ಕಂಚಿದ ಸ್ಟ್ಯಾಚ್ಯೂವನ್ನು ಇಡ್ತೀನಿ ಅಂತ ಹೇಳಿದ್ರು. ಅದು 13 ಲಕ್ಷಕ್ಕೆ ಮೇಲಾಗುತ್ತೆ. ಹಾಗಾಗಿ ನಾವು ಹೊಸ ಟೆಂಡರ್ನ ಬಿಡ್ತೀನಿ ಅಂತೇಳಿ ಸುಮಾರು ವರ್ಷಗಟ್ಟಲಾಯಿತು. ಆ ಕೆಲಸಗಳನ್ನು ಕೂಡ ನಡೆದಂಗಿಲ್ಲ. ದಯವಿಟ್ಟು ನಗರಸಭೆಯವರು ಇಲ್ಲಿ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು. ಅದು ನಿಮ್ಮ ಮುಖಾಂತರ ಅದು ಆ ಕೆಲಸಗಳು ಆಗಬೇಕು. ಜೊತೆಗೆ ನಮ್ಮ ಶಾಸಕರು KGFನ ಮೇಡಮ್ ಅವರು, MLA ಮೇಡಮ್ ಅವರು ಬಂದಾಗಲಿಂದ ನಮ್ಮದು ಒಂದು ಬೇಡಿಕೆ ಇದೆ. ಈ ತಾಲೂಕಲ್ಲಿ ಬಾಬೂಜಿ ಜಗಜೀವನ್ ರಾಮ್ ಅವರ ಪುತ್ಥಳಿ ಇಲ್ಲ. ಒಂದು ಕಂಚಿನ ಪುತ್ಥಳಿ ಸೂಕ್ತ ಜಾಗದಲ್ಲಿ ಇಡಬೇಕಂತೇಳಿ ನಾವು ಮನವಿ ಮಾಡಿದಾಗ ಖಂಡಿತ ನಾನು ಮಾಡ್ತೀನಿ ಅಂತೇಳಿ ನನ್ನ ಹತ್ರನೂ ಭರವಸೆ ಕೊಟ್ಟರು. ನಮ್ಮ ಸಂಘಟನೆದವ್ರಿಗೆ ಮನವರಿಕೆ ಭರವಸೆನ ಕೊಟ್ಟರೆ ಇದುವರೆಗೆ ಆ ಕೆಲಸ ಮಾಡಲಿಲ್ಲ. ಅದನ್ನು ನಮ್ಮ ಶಾಸಕರು ಮಾಡಬೇಕಂತೇಳಿ ಮನವಿ ಮಾಡ್ಕೊಳ್ತೀವಿ. ಮತ್ತು ಇಲ್ಲಿ ಅಂಬೇಡ್ಕರ್ ಭವನ್ ಒಬ್ಬರು MLA ಇರುವಾಗ ಒಂದು ಬಿಲ್ಡಿಂಗನ್ನು ಕಟ್ಟಿ ಅಂಬೇಡ್ಕರ್ ಭವನ್ ಮಾಡಿದ್ರು. ಅದರಲ್ಲಿ ಏನು ಕಾನೂನು ವಿರುದ್ಧವಾಗಿದೆ ಅಂತೇಳಿ ಇನ್ನೊಬ್ಬರು ಕೇಸನ್ನು ಹಾಕಿದ್ರು. ಆದರೆ ನಮ್ಮ ಮೇಡಮ್ ಅವರು ಅದನ್ನು ಕೋರ್ಟ್ಗೆ ಅಪೀಲ್ ಹೋಗಿ ಸ್ಟೇಜ್ ಮಾಡಿದ್ರು, ಅದನ್ನು ಡೆಮಾಲಿಷ್ ಮಾಡ್ದಂಗೆ. ಇದನ್ನು ಓಪನ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಇದುವರೆಗೆ ಮೇಡಮ್ನವರು ಮಾಡಲಿಲ್ಲ. ಅದನ್ನು ನಿಮ್ಮ ನಗರಸಭೆ ಮತ್ತು ತಾಲೂಕು ಆಡಳಿತ ಅದನ್ನು ಪ್ರಯತ್ನ ಮಾಡಿ ಅದನ್ನು ದಯವಿಟ್ಟು ಓಪನ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕಂತೇಳಿ. ಯಾಕಂದರೆ ಬಡ ಜನಗಳು ಇಲ್ಲಿ ಇರ್ತಕ್ಕಂಥ ಚೌಟ್ರಿಗಳಿಗೆ ಮದುವೆನೋ ಏನೊಂದು ಒಳ್ಳೆ ಕಾರ್ಯಗಳು ಮಾಡ್ತಾ ಹೋಗ್ಬೇಕಾದ್ರೆ 50,000 1 ಲಕ್ಷ ಫೀಸ್ ಆಗುತ್ತೆ. ಅಲ್ಲಿ ಆದರೆ ಸರ್ಕಾರದಾಗಿರ್ತದೆ ಒಂದು 10-20 ಸಾವಿರ ರೂಪಾಯಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನು, ಮನೆ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಅದನ್ನು ಓಪನ್ ಮಾಡಿಕೊಡ್ಬೇಕಂತೇಳಿ ವಿಶೇಷವಾಗಿ ತಮ್ಮಲ್ಲಿ ಒಂದು ಮನವಿ ಮೇಡಮ್. ನಮ್ಮ ಸಿವಿಲ್ ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥ ಡಾಕ್ಟರ್ ಸುರೇಶ್ ಕುಮಾರ್, ಆ ಸುರೇಶ್ ಕುಮಾರ್ ಅಕ್ರಮಗಾರನಾಗಿದ್ದಾನೆ. ಅಲ್ಲಿ ದುಡ್ಡು ಕೊಟ್ಟರೆ ಟ್ರೀಟ್ಮೆಂಟ್ ಮಾಡ್ತಾನೆ, ದುಡ್ಡು ಕೊಡಲಿಲ್ಲ ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಮಾಡೋದಿಲ್ಲ. ಕೋಲಾರ್ಗೆ ಹೋಗಿ, ಬೆಂಗಳೂರಿಗೆ ಹೋಗಿ ಅಂತ ಕೇಳ್ತಾನೆ. ಇದು ಎಲ್ರಿಗೂ ಗೊತ್ತಾಗಿರ್ತಕ್ಕಂಥ ವಿಷಯ, ಮುಚ್ಚುಮರಿ ಇಲ್ಲ. ಪ್ರತಿಯೊಬ್ಬರು ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರೆ ತಲೆನೋವು ಜ್ವರಕ್ಕೆ ಮಾತ್ರ ಅದು ಹಾಸ್ಪಿಟ್ಲು. ಉಳಿದ ಯಾವುದೇ ಕಾಯಿಲೆಕ್ಕೂ ಅಲ್ಲಿ ಅದು ಹಾಸ್ಪಿಟ್ಲ್ ಅಲ್ಲ. ಎಲ್ಲ ಕೂಡ ಬೆಂಗಳೂರಿಗೆ ಹೋಗೋ, ಕೋಲಾರ್ಗೆ ಹೋಗೋ, ಕಾಸು ಕೊಟ್ಟರೆ ಎಲ್ಲ ಟ್ರೀಟ್ಮೆಂಟ್ ಇಲ್ಲೇ ನಡೀತದೆ. ಅದು ನಿರ್ಲಕ್ಷ್ಯದಿಂದ ಅಲ್ಲಿ ಒಬ್ಬ ಹುಡುಗನ 12 ವಯಸ್ಸು ಹುಡುಗನ ಕೈ ಹೋಗಿದೆ ಅಂತೇಳಿ ಕಳೆದ ಬಾರಿ ನಮ್ಮ ದಲಿತ ಸಂಘಟನೆಗಳೆಲ್ಲ ಕೂಡ ಹೋರಾಟ ಮಾಡಿದೆ. ಅದು ಈ ಜನರಿಗೆ ಅರ್ಥ ಆಗಬೇಕು, ಆಡಳಿತ ವರ್ಗಕ್ಕೆ ಅರ್ಥ ಆಗಬೇಕು. ಅಲ್ಲೇ ಅದು ಇರೋ ತನಕ
ಡಿ ಗ್ರೂಪ್ ನೌಕರೆಲ್ಲ ಮಾಡದೇ ಇರುವ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರನ್ನ ಕೂಡ ದುಡ್ಡು ತಕೊಂಡು ಅದನ್ನು ಡಿ ಗ್ರೂಪ್ ನೌಕರು ಏನು ಕೆಲಸ ಮಾಡಬೇಕು ಆ ಕೆಲಸಗಳನ್ನು ಮಾಡ್ತಾ ಇಲ್ಲ. ಈ ಸಿವಿಲ್ ಹಾಸ್ಪಿಟ್ಲಲ್ಲಿ ಅವರಿಗೆ ಕಂಪ್ಯೂಟರಲ್ಲಿ ಬಿಡ್ತಾನೆ, ಕಟ್ಟಾಕಕ್ಕೆ ಬಿಡ್ತಾನೆ, ಇಂಜೆಕ್ಷನ್ ಹಾಕಕ್ಕೆ ಬಿಡ್ತಕ್ಕಂಥ ಕೆಲಸಗಳಿದೆ. ಇವೆಲ್ಲ ಕೂಡ ಅಲ್ಲಿ ಅಕ್ರಮವಾಗಿ ನಡೀತಾ ಇದೆ. ಇದಕ್ಕೆ ಕೇಳಿದ್ರೆ ಕಾನೂನು ಅಡ್ಡ. ನನಗೆ ಸಾಕ್ಷಿ ಇದೆಯಾ, ನೀವು ನೋಡಿದ್ದೀರಾ, ಐ ವಿಟ್ನೆಸ್ ಇದೆಯಾ ಅಂತ ಕೇಳ್ತಾರೆ. ಇದೆಲ್ಲ ಕೂಡ ಕಳ್ತನ. ಯಾರು ಕೂಡ ಲಂಚ ಕೊಡುವಾಗ ಓಪನ್ ಆಗಿ ಬಂದು ಲಂಚ ಕೊಡಲ್ಲ, ಕಳ್ತನವಾಗಿ ಲಂಚ ಕೊಡೋದು ಇದು ಗೊತ್ತಾಗಿರ್ತಕ್ಕಂಥ ವಿಷಯ. ಹಂಗಾಗಿ ಡಾಕ್ಟರ್ ಸುರೇಶ್ ಕುಮಾರ್ ಇಂದ ಈ ಹಾಸ್ಪಿಟ್ಲು KGF ಸಿವಿಲ್ ಹಾಸ್ಪಿಟ್ಲು ಹದಗೆಟ್ಟೋಗಿದೆ. ಆತನ ಕೂಡಲೇ ವರ್ಗಾವಣೆ, ಇಲ್ಲಾಂದ್ರೆ ಇಲ್ಲಿಂದ ಏನು ಅಮಾನತನ್ನ ಈ ಸರ್ಕಾರ ಕೈಗೊಳ್ಬೇಕು, ಅಮಾನತ್ ಮಾಡ್ಬೇಕಂತೇಳಿ ನಮ್ಮ ಆಗ್ರಹ ಇದೆ. ಅದ್ರ ಜೊತೆಗೆ ನಮ್ಮ ಹೋರಾಟ ಈಗ ಈ ತಾಲೂಕು ಆಫೀಸ್ ನನಗೆ ತುಂಬ ನೋವಾಗ್ತಾ ಇದೆ. ನಮ್ಮ ಮೇಡಮ್ನವರು ಇಲ್ಲೇನೋ ಒಂದು ಸುದ್ದಿ ಬಂತು, ಹಾಗಾಗಿ ನಮ್ಮ ಜೊತೆಗೆ ಎಲ್ಲ ಕೂಡ ಕೆಲಸ ಮಾಡ್ತಾರೆ ಬಿಡ್ತಾರೆ. ಪ್ರೀತಿಯಿಂದ ಮಾತಾಡ್ತಕ್ಕಂಥ ಒಬ್ಬ ಅಧಿಕಾರಿ ಇದ್ರು, ಅವ್ರೇನೋ ಟ್ರಾನ್ಸ್ಫರ್ ಆಗಿದ್ದಾರೆ ಅಂತೇಳಿ. ಸಾಧ್ಯವಾದರೆ ನಾವು ಕೂಡ ನಿಮ್ಮ ಪರ ಇರ್ತೀವಿ ಮೇಡಮ್. ನೀವು ಹೋಗ್ಬಾರ್ದು ಇಲ್ಲಿ. ಬೇರೆ ಯಾರು ಬರ್ತಾರೆ, ಹೆಂಗೆ ಬರ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಇದೇನೋ ಮೇಡಮ್ ಅವರು ಹೋಗುವಾಗ ನಾನು ಹೇಳ್ತಕ್ಕಂಥ ಮತ್ತು ಇದುವರೆಗೂ ಕೂಡ ನಾನು ಇದಾಗಿ ಮಾತನಾಡಲಿಲ್ಲ. ನಾವು ನೋವಾಗ್ತಾ ಇದೆ. ನೀವು ಯಾವಾಗ ಚಾರ್ಜ್ ಕೊಡ್ತೀರ ಅದ್ರೊಳಗೆ ಅಟ್ಲೀಸ್ಟ್ ಆ ಮಶಾನವನ್ನು ಬಿಡಿಸ್ಕೊಟ್ಟು, ಒಂದೆರಡು ಮಶಾನವನ್ನು ಬಿಡಿಸ್ಕೊಟ್ಟು ಹೋಗ್ಬೇಕಂತೇಳಿ ನಾವು ಮನೆ ಮಾಡ್ತಾ ಹಲವಾರು ಬೇಡಿಕೆಗಳು ನಮ್ದಿದೆ. ಆ ಬೇಡಿಕೆಗಳನ್ನು ತಾವು ಈಡೇರಿಸ್ಕೊಡಕ್ಕಾದ್ರೆ ಹೋಗಿದ್ರೆ, ಸಾಧ್ಯವಾದರೆ ಇದು ಏನು ಮಶಾನವನ್ನು ಬಿಡಿಸ್ಕೊಡ್ಬೇಕು. ವಿಶೇಷವಾಗಿ ನಾವು ಬೋರ್ಲಾಲ್ಪೇಟೆ ಪಕ್ಕದಲ್ಲೇ ಇದೆ. ನೀವು ಬೇಕಾದರೆ ಇರುವ ಸಂದರ್ಭದಲ್ಲಿ ನಾನು ಕರ್ಕೊಂಡು ಹೋಗಿ ತೋರಿಸ್ತೀನಿ. ಅದನ್ನು ಸರ್ವೆ ಮಾಡಿ ಗೊತ್ತಾಗ್ಬಿಡ್ತದೆ. ಸರ್ವೆ ಮಾಡಿ ಅಲ್ಲಿ ಯಾರು ಒತ್ತುವರಿ ಮಾಡಿದ್ದಾರೆ ಅದನ್ನು ಕೊಡಬೇಕಂತೇಳಿ ಹೇಳ್ತಾ, ನಮ್ಮ ಬೇಡಿಕೆಗಳು ಏನಿದೆ ನಮ್ಮ ಸಂಚಾಲಕ ಜನರಲ್ಲಿ ಲಕ್ಷ್ಮಯ್ಯ ಅವರು ಓದಿ ಮನವಿ ಪತ್ರವನ್ನು ನೀಡ್ತಾರೆ. ದಯವಿಟ್ಟು ಈ ಮನವಿ ಪತ್ರವನ್ನು ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕು. ನಿಮ್ಮ ಕೆಲಸ ಏನಿದೆ ಅದನ್ನು ಮಾಡಿಕೊಡ್ಬೇಕಾಗಿ ನಾವು ಸಂಘಟನೆ ವತಿಯಿಂದ ಕೇಳ್ಕೊಡ್ತೀವಿ ಮೇಡಮ್. ತಮ್ಮಲ್ಲೊಂದು ಮದುವೆ ಎರಡು ಮಾತಾಡ್ಬಿಟ್ಟು ನಾನು ನಿಯಮಗಳು ಜ್ಞಾಪಕ ಪತ್ರ ಹೇಳಿ ಮಾನ್ಯ ತಹಸೀಲ್ದಾರ್ ಕೊಡ್ತೀನಿ. ಇಲ್ಲಿ ಏನಿವತ್ತು ರಾಜ್ಯಾದ್ಯಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಧರಣಿ ಹೋರಾಟನ ಹಮ್ಮಿಕೊಂಡಿದೆ. ಉದ್ದೇಶ ಏನಂದರೆ, ಇಲ್ಲಿ ಮೈನ್ ಪಾಯಿಂಟ್ ಏನಪ್ಪ ಅಂದರೆ ಸಾಗುವಳಿ ಚೀಟಿ ಮತ್ತು P ನಂಬರ್ ಬಕ್ರೂಕು ಸಾಗುವಳಿ ಅದು ಸಬ್ಜೆಕ್ಟ್ ಇಟ್ಕೊಂಡು ನಮ್ಮ ರಾಜನಾಯಕರು ಎಲ್ಲ ತಾಲೂಕುಗಳಲ್ಲಿ ಧರಣಿ ಹೋರಾಟ ನಡೀತಾ ಇದೆ. ಅದೇ ರೀತಿಯಾಗಿ ದಸಂಸ ಅಂಬೇಡ್ಕರ್ ವಾದ KGF ತಾಲೂಕು ಸಮಿತಿಯಲ್ಲಿ ಇಲ್ಲಿ ಧರಣಿ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಬೊಗ್ರುಗುಂ ಸಾಗುವಳಿ ಮೇಡಮ್, ಬೊಗ್ರು ಸಾಗುವಳಿ ಕೆಲವರು ಕೊಟ್ಟಿದ್ದಾರೆ, ಕೆಲವರು ಕೊಟ್ಟಿಲ್ಲ. ಮತ್ತು ಬಂಡಿದಾರಿ ಕಾಲ್ದಾರಿ ಮುಚ್ಚಿದ್ದಾರೆ. ಮತ್ತು ಸ್ಮಶಾನ ಆ ಸಬ್ಜೆಕ್ಟನ್ನು ಓದ್ತೀನಿ. ಮಾನ್ಯ ತಹಸೀಲ್ದಾರ್ ಅವರು KGF ತಾಲೂಕು KGF ಅವರ ಮುಖಾಂತರ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳವರಿಗೆ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯರೇ, ವಿಷಯ ದಲಿತರ ಭೂಮಿ ಮತ್ತು ವಸತಿ ಹಕ್ಕುಗಳಿಗಾಗಿ ಬೊಗ್ರುಗುಂ ಸಾಗುವಳಿ ಮತ್ತು ಇತರೆ ಹಕ್ಕುತಾಯಿಗಳನ್ನು ಆಗ್ರಹಿಸಿ ದಿನಾಂಕ 18/7/2020 ನಡೆಸಿರುವ ಪ್ರತಿಭಟನೆ ಧರಣಿ ಹೋರಾಟ ಒತ್ತಾಯಗಳನ್ನು ಪರಿಶೀಲಿಸಿ ಕೋರಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಿಳಿವುಪಡಿಸುವುದು ಇಚ್ಛಿಸುವುದೇನೆಂದರೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ವಸತಿ ಹಾಗೂ ಇತರೆ ಹಕ್ಕುಗಳು ಒತ್ತಾಯಿಸಿ ದಿನಾಂಕ 18/7/2022 ಶುಕ್ರವಾರ ಬೆಳಗ್ಗೆ 10:32 ಸಮಯದಲ್ಲಿ ಮಾನ್ಯ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನಾ ಧರಣಿಯನ್ನು ನಡೆಸಿ KGF ತಾಲೂಕು ವ್ಯಾಪ್ತಿಯಲ್ಲಿ ನೆರವೇರಿಸಬೇಕಾದ ಕೆಲವು ಹಕ್ಕುತಾಯಿಗಳನ್ನು ಒತ್ತಾಯಿಸಿ ಈಡೇರಿಸಬೇಕೆಂದು ಒತ್ತಾಯಿಸುತ್ತೇವೆ. ಒಂದನೇದು, KGF ತಾಲೂಕಿನ ಗ್ರಾಮದಲ್ಲಿರುವ ಬೊಗ್ರುಗುಂ ಸಾಗುವಳಿ ಮತ್ತು ಸ್ಮಶಾನಗಳು ಒತ್ತುವರಿ ಮಾಡಿಕೊಂಡಿರುವುದನ್ನು ತೆರವುಗೊಳಿಸಬೇಕು ಮತ್ತು ರಸ್ತೆ ಇಲ್ಲದವರಿಂದ ಸ್ಮಶಾನಗಳ ರಸ್ತೆಯನ್ನು ಏರ್ಪಡಿಸಿಕೊಡಿಸಬೇಕು. ದಲಿತ ಸ್ಮಶಾನಗಳಿಲ್ಲದೆ ಗ್ರಾಮಗಳಲ್ಲಿ ದಲಿತರ ಸ್ಮಶಾನಕ್ಕೆ 2 ಎಕರೆ ಜಾಗವನ್ನು ಒದಗಿಸಬೇಕು, ಮಂಜೂರು ಮಾಡಬೇಕು. ಎರಡನೇದು, KGF ನಗರಸಭಾ ಮುಂಭಾಗದಲ್ಲಿರುವ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ತೆರವುಗೊಳಿಸಿ ಕಂಚಿನ ಪುತ್ಥಳಿಯನ್ನು ಬದಲಾವಣೆ ಮಾಡಿಕೊಡಬೇಕೆಂದು. ಮೂರನೇದು, KGF ಕೋರ್ಟ್ ಪಕ್ಕದಲ್ಲಿರುವ ಉದ್ಯಾನವನದಲ್ಲಿರುವ ಡಾಕ್ಟರ್ ಅಂಬೇಡ್ಕರ್ ಭವನ ಹಾಗೂ ಅಂಬೇಡ್ಕರ್ ಭವನ ಕಾನೂನು ರೀತಿಯಲ್ಲಿ ಉದ್ಘಾಟನೆ ಮಾಡಬೇಕು. 4ನೇದು, ಅಂಬೇಡ್ಕರ್ ಪಾರ್ಕನ್ನು ಅಭಿವೃದ್ಧಿಗೊಳಿಸಬೇಕು. 5ನೇದು, KGF ಸಂಜಯ್ ಗಾಂಧಿ ನಗರಕ್ಕೆ ಸೇರಿದ ಮನೆಗಳಿಗೆ ಕೂಡಲೇ ಹಕ್ಕುಪತ್ರಗಳನ್ನು ನೀಡಬೇಕು. 6ನೇದು, KGF ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸಿಕೊಂಡಿರುವ ಡಾಕ್ಟರ್ ಸುರೇಶ್ ಕುಮಾರ್ DS ಅವರನ್ನು ಕೂಡಲೇ ವರ್ಗಾವಣೆ ಮಾಡಬೇಕು, ಸಾರ್ವಜನಿಕ ಆಸ್ಪತ್ರೆಗೆ ಅನುಕೂಲ ಮಾಡಿಕೊಡಬೇಕು. 7ನೇದು, KGF ನಗರದಲ್ಲಿರುವ ಖಾಸಗಿ ಆಸ್ಪತ್ರೆಗಳಿಗೆ ರಾತ್ರಿ ಸಮಯದಲ್ಲಿ ಯಾರಾದರೂ ಅಪಾಯಕಾರಿ ಸ್ಥಿತಿಯಲ್ಲಿ ಹೋದರೆ ಅವರು ದಾಖಲಿಸಿಕೊಳ್ಳುವುದಿಲ್ಲ.
ಇದು ಈ ಸಂಬಂಧ ಖಾಸಗಿ ಆಸ್ಪತ್ರೆಗಳ ಮೇಲೆ ಇಲಾಖಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು. 8ನೇದು, ಕೆಜಿಎಫ್ ಹೃದಯ ಭಾಗದಲ್ಲಿರುವ MG ಮಾರ್ಕೆಟ್ ಹಾಗೂ ಕುವೆಂಪು ಬಸ್ ನಿಲ್ದಾಣದಲ್ಲಿ ದ್ವಿಚಕ್ರ ವಾಹನ ನಿಲ್ದಾಣಕ್ಕೆ ಸೂಕ್ತ ಜಾಗವನ್ನು ಗುರುತಿಸಿಕೊಡಬೇಕು. 9ನೇದು, ಕೆಜಿಎಫ್ ನಗರದಲ್ಲಿ ಬಾಬು ಜಗಜೀವನ್ ರಾಮ್ ಅವರ ಕೆಂಚಿನ ಪ್ರತಿಮೆಯನ್ನು ಸೂಕ್ತ ಜಾಗದಲ್ಲಿ ನಿರ್ಮಿಸಿಕೊಡಬೇಕು. 10ನೇದು, ಕೆಜಿಎಫ್ ತಾಲೂಕಿನ ಬಡ ದಲಿತ ಕುಟುಂಬಗಳಿಗೆ ಉಚಿತ ನಿವೇಶಗಳನ್ನು ಗುರುತಿಸಿಕೊಡಬೇಕು. 11, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಅಬಕಾರಿ ಇಲಾಖೆ ವಲಯ ಕಚೇರಿಗಳನ್ನು ತಾಲೂಕು ಆಡಳಿತ ಸೌಧಕ್ಕೆ ಬರಬೇಕು. 12ನೇದು, ಮೇಲ್ಕೃಷ್ಣಾಪುರಂ ವ್ಯಾಪ್ತಿಯಲ್ಲಿ ಬಂಡಿದೆಯಾರೆಯನ್ನು ಮುಚ್ಚಿ ನೈಸ್ ರೋಡ್ ರಸ್ತೆ ನಿರ್ಮಿಸಿ ಕಾರಣಗಳಿಂದ ಗ್ರಾಮಸ್ಥರಿಗೆ ಹೆಚ್ಚಿನ ತೊಂದರೆ ಆಗಿದೆ. ಆದ್ದರಿಂದ ಕೂಡಲೇ ಗ್ರಾಮಸ್ಥರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗಿ ಒಂದು ನೂತನ ಬಂಡಿದಾರೆಯನ್ನು ಏರ್ಪಡಿಸಿಕೊಡಬೇಕೆಂದು ತಮ್ಮಲ್ಲಿ ಮೇಲ್ಕಂಡ ಎಲ್ಲ ನಮ್ಮ ಒತ್ತಾಯಗಳನ್ನು ಪರಿಶೀಲಿಸಿಕೊಡುವ ಕೂಡಲೇ ಇವುಗಳನ್ನು ನೆರವೇರಿಸಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಕರ್ನಾಟಕದಲ್ಲಿ ಅಂಬೇಡ್ಕರ್ ಅವರ ಹೋರಾಟಕ್ಕೆ, ಅಣ್ಣ ಮಾವಳ್ಳಿ ಶಂಕರ್ ಅವರ ಹೋರಾಟಕ್ಕೆ ಜೈ 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 ಭೀಮ್, ಜೈ 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 ಭೀಮ್. ಮತ್ತು ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಕೆಜಿಎಫ್ ತಾಲೂಕಿನಲ್ಲಿವೆ. ಸೊ ತಾವೆಲ್ಲ ತುಂಬ ಶಾಂತ ರೀತಿಯಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೀರಾ. ನಿಮ್ಮೆಲ್ಲರಿಗೂ ನಾನು ತಾಲೂಕು ಆಡಳಿತದಿಂದ ಧನ್ಯವಾದ ಹೇಳ್ತೇನೆ. ಯಾಕಂದರೆ ಶಾಂತ ರೀತಿಯಲ್ಲಿ ನಿಮ್ಮ ಹಕ್ಕುಗಳು ಏನಿದೆಯೋ ಅದನ್ನು ಮಾಡಿಕೊಡಿ ಅಂತ ನೀವು ಕೇಳ್ತಾ ಇರೋದ್ರಲ್ಲಿ ಯಾವುದೇ ಒಂದು ತಪ್ಪು ಖಂಡಿತ ಇಲ್ಲ. ಸೊ ಇದರಲ್ಲಿ ನೀವು ಈಗ ಹೇಳಿದರೆ ಒಂದು 12-13 ಪಾಯಿಂಟ್ ಹೇಳಿದ್ದೀರಾ. ಖಂಡಿತ ಇದೆಲ್ಲನೂ ಅಗತ್ಯವಾಗಿ ಎಲ್ಲ ನಮ್ಮ ತಾಲೂಕು ಆಡಳಿತದಲ್ಲಿ ಯಾವುದೇ ಒಂದು ಇಲಾಖೆ ಆಗ್ಬೋದು, ಅದು ಕಂದಾಯ ಆಗ್ಬೋದು, ಮುನ್ಸಿಪಲ್ ಆಗ್ಬೋದು, RDPR ಆಗ್ಬೋದು, ಎಲ್ಲ ಇಲಾಖೆಗಳ ಕಡೆಯಿಂದ ಇದೆಲ್ಲ ಆಗಲೇಬೇಕಾಗಿರುವಂಥ ಕೆಲಸಗಳು, ಅದನ್ನು ನಾನು ಒಪ್ಕೋತೀನಿ. ಸೊ ಇದ್ರಲ್ಲಿ ಫಸ್ಟು ಆದ್ಯತೆ ಅಂದರೆ ನಾವು ಕಂದಾಯ ಇಲಾಖೆಯವರು ಕೊಡಬೇಕಾಗಿರೋದು ಒಂದು ಸ್ಮಶಾನ ಜಾಗವನ್ನು ಒತ್ತುವರಿ ಆದಲ್ಲಿ ಅದನ್ನು ಖಂಡಿತ ನಾವು ತಕ್ಷಣ ಮಾಡಬೇಕು. ಈ ತಾಲೂಕಲ್ಲಿ ಆದಷ್ಟು ಮಟ್ಟಿಗೆ ಖಂಡಿತ ಮಾಡ್ತಾಯಿದ್ವಿ. ಕೆಲವು ಕಡೆ ನಾವು ಇನ್ ಟೈಮಲ್ಲಿ ಮಾಡೋಕ್ಕಾಗಿಲ್ಲ, ಅದು ನಿಮಗೂ ಗೊತ್ತಿದೆ. ನಾನು ಸುಮಾರು ಸಲ ತಾವುಗಳೆಲ್ಲ ಬಂದಾಗ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ತುಂಬ ಆ ಥರ ಒತ್ತುವರಿ ಪ್ರಕರಣಗಳು ಬರ್ತಾ ಇದೆ. ಬಟ್ ನಮ್ಮ ತಾಲೂಕಿನಲ್ಲೆಲ್ಲ ಒಬ್ಬರೇ ಸರ್ವೇರ್ ಇರೋದ್ರಿಂದ ಮತ್ತು ಅವರನ್ನು ಈ ಕೆಲಸ ತಾಲೂಕು ಸರ್ವೆ ಕೆಲಸಗಳಿಗೆ ಬಿಟ್ಟು ಬೇರೆ ಬೇರೆ ಕೆಲಸಗಳಿಗೆ ಹಾಕ್ತಾ ಇರೋದ್ರಿಂದ ಇನ್ ಟೈಮಲ್ಲಿ ನನಗೆ ಸರ್ವೆ ಕೆಲಸಗಳನ್ನ ಖಂಡಿತ ಸಾರ್ವಜನಿಕರಿಗೆ ಮಾಡ್ಕೊಡೋಕ್ಕಾಗ್ತಿಲ್ಲ. ಅದಕ್ಕೆ ಒಂದು ಕ್ಷಮೆಯಲ್ಲಿ, ಬಟ್ ಅದಕ್ಕೊಂದು ರೀಸನ್ಸಿಂದನೇ ನಾವು ಹಾಕಿಲ್ಲ, ಅವ್ರದ್ದು ಉದ್ದೇಶಪೂರ್ವಕವಾಗಿ ಯಾವುದು ಮಾಡಿಲ್ಲ. ಸೊ ಆ ಥರ ಇದರಲ್ಲಿ ಸುಮಾರು ಸ್ಮಶಾನಗಳನ್ನ ನಾನು ಖಂಡಿತ ಒತ್ತುವರಿ ತೆರವುಗೊಳಿಸ್ಕೊಟ್ಟಿದ್ದೀನಿ. ಇಲ್ಲಿ ಖಂಡಿತ ಈಗ ನೀವು ಪ್ರಥಮ ಆದ್ಯತೆಯಲ್ಲಿ ಯಾವುದು ಫಸ್ಟು ಇಲ್ಲ ಕೇಳಿದ್ದೀರೋ, ಈಗ ನಾವು ಹೇಳಿದ್ರೆ ಹೇಳಿದ್ರೆ ಮತ್ತು ಒಂದು ಸ್ಮಶಾನದ ದಾರಿಗಳಿಲ್ಲ ಅಂತ, ಆ ಥರ ದಾರಿಗಳು ನಾನು ಒಂದು ಲಾಸ್ಟ್ ಒಂದು 3-4 ಮಂತ್ಸಲ್ಲಿ ಒಂದು 5-6 ಸ್ಮಶಾನಕ್ಕೆ ದಾರಿನ ನಾವು ಮಾರ್ಕ್ ಮಾಡಿಕೊಂಡು ಗ್ರಾಮ ಪಂಚಾಯತ್ಗೆ ಹಸ್ತಾಂತರ ಕೂಡ ಮಾಡಿದ್ದೀವಿ. ಈಗ ನೀವು ಕೊಟ್ಟಿರೋದ್ರಲ್ಲಿ ಖಂಡಿತ ಇದರಲ್ಲಿ ಫಸ್ಟಲ್ಲಿ ಈಗ ಟೌನ್ದನ್ನ ನಾನು ಮಾಡ್ತೀನಿ. ಯಾಕಂದರೆ 6 ಗುಂಟೆಯಲ್ಲಿ ಬರೀ 3 ಗುಂಟೆ ಇದೆ ಅಂದರೆ ಟೌನ್ ಲಿಮಿಟಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ. ಆಟೋಮೆಟಿಕಲಿ ಸಾಯೋರ್ದು ಸಂಖ್ಯೆನೇ ನಾವು ಹೇಳೋಕ್ಕಾಗಲ್ಲ, ಅದು ಜಾಸ್ತಿನೇ ಆಗ್ತಾ ಇರುತ್ತೆ. ಅಂಥ ಇದರಲ್ಲಿ ಜಾಗ ಬೇಕೇ ಬೇಕಾಗುತ್ತೆ. ಮತ್ತು ನಾವು ಜಾಗನ ಹೊಸದಾಗಿ ಮಾಡಲಿಕ್ಕೆ ಈಗ ನಿಮಗೂ ಗೊತ್ತು, ಎಲ್ಲೂ ಆಸ್ಪತ್ರೆ ಕಡೆ ಸರ್ಕಾರಿ ಜಮೀನು ಕಡಿಮೆ ಇದೆ. ಅಂಥ ಇದರಲ್ಲಿ ಇರೋದನ್ನು ನಾವು ಉಳಿಸ್ಕೋಬೇಕಾಗಿರೋ ದೃಷ್ಟಿಯಿಂದ ಖಂಡಿತ ಇದನ್ನು ನಾವು ಇವತ್ತೇ ಸರ್ವೆಗೆ ಹಾಕಿಬಿಟ್ಟು ಹಾಕಿದ ದಿನವೇ ಅದನ್ನು ಎನ್ಕ್ರೋಚ್ಮೆಂಟ್ ರಿಮೂವ್ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಲಿಕ್ಕೆ ನಾನು ಡೈರೆಕ್ಷನ್ಸನ್ನು ಕೊಡ್ತೇನೆ. ಮತ್ತು ನೀವು ಮೇಲ್ಕೃಷ್ಣಾಪುರದ್ದು ಹೇಳಿದ್ರಿ, ಯಾಕಂದರೆ ಈ ಜಾಗಕ್ಕೆ ಬಂದಿದ್ದೆ, ಅಲ್ಲಿ ನಾನು ಅದು ಖಂಡಿತ ನೋಡಿ ಸುಮಾರು ಗ್ರಾಮಸ್ಥರಿಗೆ ಅಲ್ಲಿ ಜಾಗನೇ ಇಲ್ಲ ಓಡಾಡಲಿಕ್ಕೆ. ಅದನ್ನು ನಾವು ಒಂದು ದಾರಿನೂ ತೋರಿಸಿದ್ವಿ ಅವತ್ತು. ಮತ್ತು ಅದನ್ನು ಒಂದು ರಿಪೋರ್ಟ್ ಮಾಡಿದ್ರು ಡೆಪ್ಟಿ ಕಮಿಷನರ್ ಅವ್ರಿಗೆ ನಾನು ರಿಪೋರ್ಟ್ ಕೂಡ ಕಳಿಸ್ಕೊಟ್ಟಿದ್ದೀನಿ. ಅದನ್ನು ಅಂದರೆ ಒಂದು ಹೈವೇನವ್ರಿಗೆ ಕಳಿಸ್ಕೊಡ್ಲಿಕ್ಕೆ, ಯಾಕಂದರೆ ತುಂಬ ಫೀಸಿಬಲ್ ಬೇಕೇ ಬೇಕಾಗಿರೋಂಥದ್ದು ಅದು. ಮತ್ತು ವೆಂಕಸಂದ್ರ ಈ ಥರದ್ದು 2 ಇತ್ತು. ವೆಂಕಸಂದ್ರದ್ದು ಮಾಡಿಕೊಟ್ರು ಅದನ್ನು ಒಂದಷ್ಟು ಕಿಲೋಮೀಟ್ರು ಏನು ನಾವು ಜನರಿಗೆ ಟ್ಯಾಕ್ಟ್ರು ಹೋಗೋಷ್ಟು ಜಾಗ ಏನು ಬೇಕೋ ಅದೊಂದು ಆಯಿತು. 2 ನಾನು ಕಳಿಸಿದ್ರಲ್ಲಿ ಒಂದು ಆಗಿದೆ, ಇದೊಂದು ಆಗಿಲ್ಲ. ಖಂಡಿತ ಅದನ್ನು ರಿಮೈಂಡ್ ಮಾಡ್ತೀನಿ. ಇದು ಚೆನ್ನೈ ಎಕ್ಸ್ಪ್ರೆಸ್ ಹೈವೇಸ್ ನೋಡಿ ಅದು ನನ್ನ ಕಡೆಯಿಂದ ಒಂದು ನೆನ್ಪೋನೆ ಮಾಡ್ತೇನೆ ನಮ್ಮವ್ರಿಗೆ. ಕಂದಾಯ ಇಲಾಖೆಯಲ್ಲಿ ನಾವು ಮಾಡಬೇಕಂತ ಹೇಳಿರೋದ್ರಿಂದ ಸುಮಾರು ವರ್ಷಗಳಿಂದ ಇರೋ P ನಂಬರ್ಸ್ ಇದ್ದಾವೆ, ಅದು ದುರಸ್ತಿ ಆಗ್ತಾ ಇರೋದ್ರಿಂದ ಅವ್ರು ಮಾರಾಟ ಮಾಡಲಿಕ್ಕಾಗಲಿ ಅಥವಾ ಬೇರೆ ಏನೇ ಒಂದು ಉದ್ದೇಶಕ್ಕೆ ನೀವು ಪ್ಲೆಡ್ಜ್ ಮಾಡಿಬಿಟ್ಟು ಅದಕ್ಕೂ ಇದಕ್ಕೂ ಏನೇ ಮಾಡಬೇಕು ಅಂತಂದ್ರೂ P ನಂಬರ್ಸ್ ಇರೋದ್ರಿಂದ ಆಗ್ತಾ ಇಲ್ಲ. ಆ ಒಂದು ನಿಟ್ಟಿನಲ್ಲಿ
ಸರ್ಕಾರ ತುಂಬ ಒಂದು ಒಳ್ಳೆಯ ಕೆಲಸನ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಇನ್ ಟೈಮಲ್ಲಿ ನಮಗೆ ಮಾಡಬೇಕು ಅಂತ ಕೊಟ್ಟರು. ಇದರಲ್ಲಿ ನಾನು ನಾವು 6 ಮಂತ್ಸಿಂದ ಈ ಡ್ರೈವ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸುಮಾರು ವರ್ಷಗಳಿಂದ ಹಾಗೆ ಪಿ ನಂಬರ್ಸು ಸರ್ಕಾರಿ ಜಮೀನುಗಳು ಮಂಜೂರಾಗಿ ಅವ್ರಿಗೆ ಪಿ ನಂಬರಿಗೂ ಹೊಸ ನಂಬರ್ ಬರದೇ ಇರೋ ಪ್ರಕರಣಗಳು 495 ಮಂಜೂರಿಗಾರರನ್ನ ನಾನು ಈಗಾಗಲೇ ಸರ್ವೆ ಕಳಿಸಿದ್ದೀನಿ. ಅದರಲ್ಲಿ 177 ನಿನ್ನೆವರೆಗೂ 177 ಸರ್ವೆ ಆಗಿ ಬಂದು ನಾನು RTC ಮಾಡಿದ್ದೀನಿ. ಬೇಕಾದರೆ ಯಾವುದ್ಯಾವ್ದು ಮಾಡಿದ್ದೀವಿ, ಯಾವ ಗ್ರಾಮ ವೈಸ್ ಮಾಡಿದ್ದೀವಿ ಅಂತ ನಮ್ಮ ಅದರಲ್ಲಿ ಭೂಮಿನ ನೀವು ಲಿಸ್ಟು ಕೊಡ್ತೀನಿ ತಗೊಳ್ಳಿ. 177 ಜನ ರೈತರದು ಮಂಜೂರು ಆಗಿ ಪಿ ನಂಬರ್ ಇದನ್ನು ತೆಗೆದು ಹೊಸ ನಂಬರ್ ಮಾಡಿ ಕೊಟ್ಟಿದ್ದೀನಿ ಅದನ್ನು. ಇನ್ನು ಮಿಕ್ಕಿರೋದು 495ರಲ್ಲಿ 177ಗೆ ಸರ್ವೆಗೆ ಹಾಕ್ತಾರೆ. ಯಾಕಂದರೆ ಸರ್ವೇರ್ಸು ಹೋಗಿ ಆ ಸರ್ವೆ ಮಾಡ್ಕೊಂಡು ಬಂದಮೇಲೆ ಅವ್ರಿಗೆ ಇನ್ನೂ ಟೇಬಲ್ ಟಾಪ್ ವರ್ಕ್ ಇರುತ್ತೆ, ಅದನ್ನು ನಡೀತಾ ಇದೆ. ಅದಾದಮೇಲೆ ಹಂತ ಹಂತವಾಗಿ ಖಂಡಿತವಾಗೂ ಏನು ನಾವು 495 ಜನದ್ದು ಮಾಡಿದ್ವು ಅಷ್ಟೂ ಜನದ್ದು ಪಿ ನಂಬರ್ಸ್ ಹೋಗಿ ಹೊಸ ನಂಬರ್ ಬಂದೇ ಬರುತ್ತೆ. ಅದು ಇನ್ನೊಂದು 1 or 2 ಮಂತ್ಸ್, ಯಾಕಂದರೆ 1.5 ಮಂತ್ ನಮ್ಗೆ ಟೈಮ್ ಕೊಟ್ಟಿದ್ದಾರೆ ನಮ್ಮ ರೆವಿನ್ಯೂ ಮಿನಿಸ್ಟ್ರೂ. ಆ ಹಂತದಲ್ಲಿ ಪ್ರೋಸೆಸ್ಸಲ್ಲಿದೆ, ನಡೀತಾ ಇರುತ್ತೆ. ಗ್ರ್ಯಾಂಟ್ ಫಸ್ಟ್ ಆಗಿ ಮತ್ತು ದಿನಸಿ ಹೊಸ ನಂಬರ್ ಬರುವಂಥ ಪಿ ನಂಬರ್ಸು ಇವೆಲ್ಲ ಒಂದು ಹಂತಕ್ಕೆ ಒಂದಷ್ಟು. ಆವತ್ತಿನ ದಿನಾನೇ ನಾನು ನಾವೇನು DS ಅವರು ಬಂದಿರುತ್ತೆ, DH ಅವ್ರಿಗೆ ಬಂದಿದ್ದು ಅದಾದಮೇಲೆ ನೀವೇನು ಮೆಮೊರಂಡಮ್ ಕೊಟ್ಟಿದ್ರು ನಾನು ಪರ್ಸ್ನಲ್ ಆಗಿ ಅವ್ರಿಗೆ ಮಾತಾಡಿದ್ರು. ನಿನ್ನೆ ಎಲ್ಲ ಮೊನ್ನೆ ಕೂಡ ನಾನು ಮಾತಾಡಿದ್ದೀನಿ. ಕಮಿಟಿದು ಫಾರ್ಮ್ ಆಗಿದ್ದೀನಿ ಅಂತಂದು ಮೋಸ್ಟ್ಲಿ ಅದನ್ನು ಮತ್ತೆ ಕೈಗೆತ್ತಿಕೊಂಡ ಕಮಿಟಿನಲ್ಲಿ ಅದು ವಿಚಾರಣೆ ಆಗಿರ್ತದೆ. ಸ್ವಲ್ಪ ದಿನ ಅದರಲ್ಲಿ ಆಗುತ್ತೆ, ಖಂಡಿತ ನ್ಯಾಯ ಸಿಗುತ್ತೆ, ಮಗುಗಳು ನ್ಯಾಯ ಸಿಗುತ್ತೆ. ಸೊ ಬೇರೆ ಇನ್ನೇನು ಇಶ್ಯೂಸ್ ನೀವು ಕೊಟ್ಟಿದ್ದೀರ, ಈಗ ಮುನ್ಸಿಪಲ್ ತುಂಬ ಇಶ್ಯೂಸ್ ಕೊಟ್ಟಿದ್ದಾರೆ. ಇದರಲ್ಲಿ ಸ್ವಲ್ಪ ನನಗೆ ಇಶ್ಯೂಗಳು ಅಷ್ಟು ನೀಟಾಗಿ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಕಮಿಷನರ್ಗೆಲ್ಲ ಖಂಡಿತ ಮಾತಾಡಿದ್ದು ಪ್ರಯಾರಿಟಿಯಲ್ಲಿ ಯಾವುದಾದ್ರು ಫಸ್ಟ್ ಹಂತದಲ್ಲಿ ಏನೇನು ಮಾಡಬೇಕು ಖಂಡಿತ ಅದರ ಬಗ್ಗೆ ನಾನು ಗಮನ ಹರಿಸ್ತೀನಿ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.